ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಸೊ ಅಂತೂ ಇಂತೂ ನಾನು ಒಪೆರಾ ಹೌಸ್ ನೋಡಿದೆ, ಹಾಗೆ ಹಾರ್ಬರ್ ಬ್ರಿಡ್ಜ್ ಕೂಡ ನೋಡಿದೆ. ಕ್ಲಾರ್ಕೆ ವಾಕ್ ಮಾಡ್ತಾ ಹಾಗೆ ಮುಂದ್ಗಡೆ ಹೋದಾಗ ಈ ಬಿಲ್ಡಿಂಗ್ ಕಾಣಿಸ್ತು. ದಟ್ ವಾಸ್ ವೆರಿ ಬ್ಯೂಟಿಫುಲ್ ಟು ವಾಚ್. ಆ್ಯಂಡ್ ಈ ಥರ ಮೆಟ್ರೋ ಸ್ಟೇಷನ್ ಅಲ್ಲಿ ಹತ್ತಿರ ಇರೋದ್ರಿಂದ ನಾನು ಟ್ರೈನ್ನ ಕೂಡ ನೋಡಿದೆ, ಮೆಟ್ರೋಸ್ ನೋಡಿದೆ, ಟ್ರಾಮ್ಸ್ ನೋಡಿದೆ. ಹೀಗೆ ನೋಡ್ತಾ ನನ್ನ ಫ್ರೆಂಡ್ ಹೇಳಿದ್ದು ನಂಗೆ ನೆನಪಾಯಿತು, ಇಲ್ಲಿ ಟೀ ಹೌಸ್ ಚೆನ್ನಾಗಿದೆ, ವೆರೈಟೀಸ್ ಆಫ್ ಆಸ್ಟ್ರೇಲಿಯನ್ ಅಥೆಂಟಿಕ್ ಟೀ ಸಿಗುತ್ತೆ ಅಂತೆಲ್ಲ ಹೇಳಿದ್ದು. ಸೊ ಗೂಗಲಲ್ಲಿ ಟೀ ಹೌಸ್ ಅಂತ ಹುಡುಕಿ ನಾನೀಗ ಹೊರಡ್ತಾ ಇದ್ದೀನಿ. ನೋಡೋಣ ಅದು ಸಿಗತ್ತಾ, ನಾನು ಟೀನ ಟೇಸ್ಟ್ ಮಾಡಲಿಕ್ಕಾಗತ್ತಾ ಅಂತ ನೋಡೋಣ. ಸಿಡ್ನಿ ನಮ್ಮ ಇಂಡಿಯಾ ಥರನೇ ಇದೆ ಅಂದ್ಕೊಂಡಿದ್ದೆ, ಪರವಾಗಿಲ್ಲ. ಐ ಥಿಂಕ್ ಬೇರೆ ಬೇರೆ ಸ್ಟೇಟ್ಸ್ ಬೇರೆ ಬೇರೆ ಥರ ಇದೆ ಅಂತ ಅನ್ಸುತ್ತೆ ಇಲ್ಲಿ. ನಾನೀಗ ಫಟಾಫಟ್ ಟೀ ಕುಡಿದ್ಬಿಟ್ಟು ದೆನ್ ಹ್ಯಾವ್ ಟು ಗೋ ಆ್ಯಂಡ್ ಮೈ ನೆಕ್ಸ್ಟ್ ಕಂಪನಿ Accenture. ಸೊ ನಾನು ಪ್ರೀವಿಯಸ್ ಅಲ್ಲೇ ವರ್ಕ್ ಮಾಡಿರೋದು ಪ್ರೀವಿಯಸ್ಲಿ. ಗೂಗಲ್ ಮ್ಯಾಪ್ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಿದ್ದೆ ಅಲ್ಲಲ್ಲಿ ಹೋಗ್ತಿದ್ದೆ ನಾನು. I hope I'm going to the right place. Level 3. Listen. You can see tea house there. Otherwise, we have some soft drinks, and that's all alcohols. Yeah. Okay. Do we have any other in Sydney? There's a special tea house, like where I don't know the restaurant name actually, where we get ancient or traditional things. Okay. Fine. Thank you. No problem.
ನೋಡಿದ್ರಲ್ವಾ, ಅದು ಟೀ ಹೌಸ್ ಆಗಿರಲಿಲ್ಲ. ಟೀ ಹೌಸ್ ಆಗಿತ್ತು, ಆದರೆ ನಾನು ಅಂದ್ಕೊಂಡಿರೋ ಅಂತಹ ಟೀ ಹೌಸ್ ಅಲ್ಲ. ನನಗೆ ಟೀನೇ ಬೇಕಾಗಿತ್ತು. ನನ್ನ ಫ್ರೆಂಡ್ ಹೇಳಿದ್ದು ವೆರೈಟೀಸ್ ಆಫ್ ಆಸ್ಟ್ರೇಲಿಯನ್ ಟ್ರೆಡಿಷ್ನಲ್ ಟೀಸ್, ಬಟ್ ಇಲ್ಲಿ ಸ್ಪೆಷಾಲಿಟಿ ಅಥವಾ ಇಟ್ ವಾಸ್ ಮೋರ್ ಲೈಕ್ ಅ ವೈನ್ ಶಾಪ್. ಹಾಟ್ ಡ್ರಿಂಕ್ಸ್ ಎಲ್ಲ ಇತ್ತು, ಬಟ್ ನಂಗೆ ಅದರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಅಷ್ಟು ಟೈರಿಂಗ್ ಡೇ ಆದಮೇಲೆ ನನಗೆ ಟೀನೇ ಕುಡಿಬೇಕಾಗಿತ್ತು. ಐ ವಾಸ್ ವೆರಿ ಡಿಸಪಾಯಿಂಟೆಡ್. ಇಟ್ಸ್ ಓಕೆ. ಕೆಲವೊಂದು ಸರ್ತಿ ಈ ಥರ ನಿರಾಶೆ ಪಡ್ಕೊಳ್ಳಬೇಕಾಗತ್ತೆ, ಅನ್ಅವಾಯ್ಡಬಲ್ ಆಗಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇಟ್ಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್ ಅಲ್ವಾ. ಹೀಗೆ ನಿರಾಶೆ ಪಡ್ಕೊಳ್ತಾ ನಾನು ಮನೆಗೆ ಬೇಗ ಹೋದೆ. ಆ್ಯಂಡ್ ಇಲ್ಲಿಗೆ ಬರಬೇಕಾದ್ರೆ ನಾನು ಆಲ್ಮೋಸ್ಟ್ 3 ಕಿಲೋಮೀಟರ್ಸ್ ನಡ್ಕೊಂಡು ಬಂದಿದ್ದೆ, ಅದರಲ್ಲೂ ತುಂಬ ಸ್ಪೀಡಾಗಿ, ಯಾಕಂದರೆ ಕತ್ತಲಾಗುತ್ತೆ, ಬೇಗ ಹೋಗಿ ನಾನು ರೂಮ್ ಸೇರ್ಕೋಬೇಕು ಅಂಥೇಳಿ. ಬಟ್ ಆದರೂ ಅದು ಜಸ್ಟ್ ಕ್ಯಾಲ್ರಿ ಬರ್ನ್ ಆಯಿತೆ ಹೊರತು ನಂಗೆ ಬೇಕಾಗಿರೋದು ಸಿಗಲಿಲ್ಲ. ಇಟ್ಸ್ ಓಕೆ. ಈಗ ಫೈನಲಿ ಏನೋ ಒಂದು ಹೋಗೋಣ ಮನೆಗಾದರೂ ಅಂತ ಆದರೆ ಇಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಟ್ಟೆ ನಾನು. ಈ ಮೆಟ್ರೋ ಅಲ್ಲಿ ವೇನೇ ಗೊತ್ತಾಗಲಿಲ್ಲ. ಗೂಗಲ್ ಮ್ಯಾಪ್ ಅಂತೂ ಸಖತ್ತಾಗಿ ಆಟ ಆಡಿಸ್ತು ನನ್ನನ್ನು. ಒಂದು ಸತಿ ಮೇಲೆ ಕೆಳಗೆ ಹಿಂದೆ ಮುಂದೆ ಎಲ್ಲ ಹೋಗ್ಬಿಟ್ಟು ಹೆಂಗೋ ಒಂದು ಆ ಮೆಟ್ರೋ ಸ್ಟೇಷನಿಂದ ಹೊರಗಡೆ ಬಂದು ಈಗ ವಾಪಸ್ ಹೋಗ್ತಾ ಇದ್ದೀನಿ. ಆನ್ ದ ವೇ ಹೋಗ್ತಾ ಎಷ್ಟು ಕತ್ತೆತ್ತಿದ್ರೂ ಸಾಕಾಗಲ್ಲ ಅನ್ನುವಷ್ಟು ಎತ್ತರ ಇರುವ ಈ ಬಿಲ್ಡಿಂಗ್ಸ್ನ ನೋಡ್ತಾ ಹೋಗ್ತಿದ್ದೆ. ಹಾಗೆ ಇಲ್ಲಿ ಲೈಬ್ರರಿ ಕೂಡ ಇತ್ತು, ಅದನ್ನು ನೋಡ್ತಾ ಇದ್ದೆ. ಆ್ಯಂಡ್ ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಟೀ ಹೌಸ್ ಹುಡುಕೊಂಡು ಅಷ್ಟು ಕಷ್ಟಪಟ್ಟು ನಡೆದು ಹೋದರೂ ಸಿಗಲಿಲ್ಲ. ಆದರೆ ಏನು ಎಕ್ಸ್ಪೆಕ್ಟೇಷನ್ನೇ ಇಲ್ಲದೆ ಈ ಒಂದು ಸ್ಥಳದಲ್ಲಿ ನಾನು ಬಂದು ತಲುಪಿದೆ. ಅದು ಯಾವುದು ಅಂತ ಹೇಳ್ತೀನಿ ಬನ್ನಿ. ಫ್ರೀ ಏನೇ ಇದ್ರೂ ಕೂಡ ನಾವು ಎಂಟ್ರ್ ಆಗೋದೇನೆ. ಸೊ ಫ್ರೀ ಇದೆ ಅಂತ ಕೊಟ್ಟಿದ್ದಾರೆ. ಆರ್ಟ್ ಗ್ಯಾಲರಿ ಕ್ವಿಕ್ಕಾಗಿ ನೋಡೋಣ. ನಮ್ಮ ಗಣಪತಿ ಬಪ್ಪ ಇದ್ದಾರೆ ಇಲ್ಲಿ. ಸೊ ಹಾಗೆ ಹಾಸ್ಟೆಲ್ ಹತ್ರ ಹೋಗಬೇಕಾದ್ರೆ ಇಲ್ಲಿ ಫ್ರೀ ಆರ್ಟ್ ಗ್ಯಾಲರಿ ಇತ್ತು, ಅಂದರೆ ಎಂಟ್ರಿ ಫ್ರೀ. ಸೊ ಇದು ಮ್ಯೂಸಿಯಂ ಥರ, ಇಲ್ಲಿ ವೆರೈಟೀಸ್ ಆಫ್ ಆರ್ಟ್ಸ್ನ ಮಾಡಿಟ್ಟಿದ್ರು. ನನಗೆ ಯೂಶ್ವಲಿ ಇಂಥದ್ರಲ್ಲೆಲ್ಲ ಇಂಟ್ರೆಸ್ಟ್ ಇರೋದಿಲ್ಲ, ಬಟ್ ಫ್ರೀ ಅಂತ ಹೇಳ್ಬಿಟ್ಟು ಒಳಗೆ ಹೋದೆ. ಬಟ್ ಐ ವಾಸ್ ರಿಯಲಿ ಔಟ್ ಸ್ಟಾಕ್. ತುಂಬಾ ಬ್ಯೂಟಿಫುಲ್ ಆಗಿತ್ತು. ವೆರೈಟೀಸ್ ಆಫ್ ಆರ್ಟ್ಸ್ ಕಲೆಕ್ಷನ್ಸ್ ಇತ್ತು ಇಲ್ಲಿ. ನಿಮಗೂ ತೋರಿಸ್ತೀನಿ ಬನ್ನಿ. ಫೋಟೋಗ್ರಫಿ ಇಸ್ ಅಲೌಡ್ ರೈಟ್? ವಾವ್, ನೋಡಿ ಈ ಪೀಸ್ ಆಫ್ ಆರ್ಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ನನಗೆ ಆ್ಯಕ್ಚುಲಿ ಇಂಥದ್ರಲ್ಲಿ ಇಂಟ್ರೆಸ್ಟು ಇಲ್ಲ, ಬಟ್ ನಂಗೆ ಅರ್ಥನೂ ಆಗೋದಿಲ್ಲ. ಈ ಪಿಕ್ಚರ್ ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಅರ್ಥ ಆಗಿಲ್ಲ. ಐ ಜಸ್ಟ್ ಥಾಟ್ ದ್ಯಾಟ್ ಇದೆಲ್ಲನೂ ವೆರೈಟೀಸ್ ಆಫ್ ಪೇಂಟಿಂಗ್ಸ್ ಇದರಲ್ಲಿದೆ. ನಿಮಗೇನಾದರೂ ಇದರ ತಾತ್ಪರ್ಯ ಅರ್ಥ ಆಗಿದ್ದರೆ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಹಾಗೆ ನಿಮಗೆ ಈ ಥರ ಒಂದು ಆರ್ಟ್ ಇಷ್ಟ ಆಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಆರ್ಟ್ ಗ್ಯಾಲರಿಯಲ್ಲಿ ಮುಂದೆ ಹೋಗ್ತಾ ಬೇರೆ ಬೇರೆ ಆಬ್ಜೆಕ್ಟ್ಸ್ ಇತ್ತು, ಬೇರೆ ಬೇರೆ ಪೀಸಸ್ ಆಫ್ ಆರ್ಟ್ಸ್ ಇತ್ತು. ಆ್ಯಂಡ್ ಪ್ರತಿಯೊಂದು ಆರ್ಟ್ಗೂ ಒಂದೊಂದು ಲಾಜಿಕ್ ಅಂತ ಇತ್ತು. ಅಲ್ಲಿ ಕೇವಲ ಪೇಂಟಿಂಗ್ಸ್ ಮಾತ್ರ ಅಲ್ಲ, ಬೇರೆ ಬೇರೆ ಆಬ್ಜೆಕ್ಟ್ಸು ಇತ್ತು. ನೀವಿಲ್ಲಿ ನೋಡ್ತಿರುವ ಹಾಗೆ ಇದು ಕಲರ್ಫುಲ್ ಮಿರರ್ಸ್. ನಾನು ಆಗಲೇ ಹೇಳ್ದಂಗೆ ನಾನು ಡೀಪಾಗಿ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಅಫ್ಕೋರ್ಸ್ ಅಲ್ಲಿ ಎಕ್ಸ್ಪ್ಲನೇಷನ್ನು ಇತ್ತು ಪ್ರತಿಯೊಂದು ಆಬ್ಜೆಕ್ಟಲ್ಲೂ ಕೂಡ. ನಾನು ಜಸ್ಟ್ ಮೇಲಿಂದನೇ ನೋಡಿಬಿಟ್ಟು ಹಾಗೆ ಹೋಗ್ತಾ ಇದ್ದೆ. ಬಟ್ ಇಟ್ ವಾಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಏನಾಗ್ತಾ ಇದೆ, ಇವರೆಲ್ಲ ಈ ಕಲ್ಲುಗಳನ್ನು ಹಿಡ್ಕೊಂಡು ಏನು ಮಾಡ್ತಾ ಇದ್ದಾರೆ ನೀವೇ ಕೇಳಿ. Called Archive of Mind. So Mind? you make a clay, make a roll with your hands. Okay. And then you will be a part of this artwork. Oh, like after okay. a few months when you get back, you see what's happening. Okay, Yeah. nice. Thank you. No problem.
ಸೊ ಈ ಆರ್ಟ್ ಗ್ಯಾಲರಿ ಅನ್ನೋದು ಜಸ್ಟ್ ಒನ್ ಟೈಮ್ ಎಕ್ಸಿಬಿಷನ್ ಅಲ್ಲ, ಇಲ್ಲಿ ಆರ್ಟ್ಸ್ ಎಕ್ಸಿಬಿಷನ್ ಆಗ್ತಾನೆ ಇರುತ್ತೆ. ಸೊ ಅವ್ರು ಹೇಳಿದ ಪ್ರಕಾರ ಅಲ್ಲಿ ಗುಂಪಲ್ಲಿ ಏನು ಕೂತ್ಕೊಂಡಿದ್ರು ಜನ, ಅವರು ತಮ್ಮ ಕೈಯಿಂದ ಕ್ಲೇಗಳನ್ನು ತಮಗೆ ಇಷ್ಟವಾದ ಶೇಪಲ್ಲಿ ತಮ್ಮ ಕೈಲಿ ಆಗುವಂಥ ಶೇಪ್ಗಳಲ್ಲಿ ಕ್ಲೇ ಮಾಡಿರ್ತಾಯಿದ್ರು. ಅದನ್ನು ಇವರು ಆರ್ಟಿಸ್ಟ್ ಬಂದುಬಿಟ್ಟು ಯೂಸ್ ಮಾಡಿಕೊಂಡು ಒಂದು ಕ್ರಿಯೇಟಿವ್ ಥಿಂಗ್ನ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಇವರು ಹೇಳ್ತಾಯಿದ್ರು. ಇಲ್ಲಿ ನೋಡಿ, ವಾಟರ್ ಫಾಲ್ಸ್ನ ಗಣಪತಿ ರೂಪದಲ್ಲಿ ತೋರಿಸಿದ್ದಾರೆ. ಹಾಗಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಿಮ್ಗೇನು ಅನಿಸುತ್ತೆ ಅಂತ ಹೇಳಿ. ಆ್ಯಂಡ್ ಜನ ನೋಡಿ, ಎಷ್ಟು ಜನ ನೋಡ್ತಾ ಇದ್ದಾರೆ, ಎಷ್ಟು ಜನ ಬಂದಿದ್ದಾರೆ ಈ ಆರ್ಟ್ನ ನೋಡಲಿಕ್ಕೆ. ಇಂಟ್ರೆಸ್ಟಿಂಗ್. ಇರೋದ್ರಲ್ಲಿ ಒಂದು ಅರ್ಥ ಆಗಿದ್ದು ಅಂತ ಹೇಳಿದರೆ, ಇಲ್ಲೇನು ಮಿರರ್ ನೋಡ್ತಾ ಇದ್ದೀರಾ, ಇಲ್ಲಿ ನೀವು ನೋಡ್ತಾ ಇರುವಾಗಲೇ ನಿಮ್ಮ ಇಮೇಜ್ ಉಲ್ಟಾ ಕಾಣುತ್ತೆ. ಅನ್ಫಾರ್ಚುನೇಟ್ಲಿ ಅದು ಪಿಕ್ಚರಲ್ಲಿ ಕಾಣಿಸ್ತಾ ಇಲ್ಲ, ಬಟ್ ನೀವಲ್ಲಿ ಹತ್ತಿರ ಇದ್ದಾಗ ನಿಮ್ಗೆ ಗೊತ್ತಾಗುತ್ತೆ ಅದು. ಆಲ್ಮೋಸ್ಟ್ ಎಲ್ಲ ಆರ್ಟ್ನ ನಾನು ನೋಡಿ ಆಯಿತು. ಈಗ ಟುವರ್ಡ್ಸ್ ಎಂಡ್ ಆಫ್ ದ ಆರ್ಟ್ ಗ್ಯಾಲರಿ ಬಂದಾಗ ಇಲ್ಲಿ ಶಾಪಿಂಗ್ ಸೆಂಟರ್ ಸಿಗುತ್ತೆ. ಟೀ ಶರ್ಟ್ಸ್, ಸ್ವೆಟ್ ಶರ್ಟ್ಸ್, ಕ್ಲೋದಿಂಗ್, ಬೇಸಿಕಲಿ ಗಿಫ್ಟ್ ಐಟಮ್ಸ್, ಪಿಲ್ಲೋ, ಸಾಫ್ಟ್ ಟಾಯ್ಸ್ ಎಲ್ಲ ಥರದ್ದು ಅನಿಸ್ತು ನನಗೆ. ಅಫ್ಕೋರ್ಸ್ ಆರ್ಟ್ ಗ್ಯಾಲರಿಲಲ್ಲಿ ಅದು ಹ್ಯಾಂಡ್ ಕ್ರಾಫ್ಟೆಡ್ ಆಗಿರೋದ್ರಿಂದ ಮೋಸ್ಟ್ ಆಫ್ ದ ಥಿಂಗ್ಸ್ ಅದು ಎಕ್ಸ್ಪೆನ್ಸಿವ್ ಆಗಿರುತ್ತೆ. ನಾನಂತೂ ಏನೂ ತೊಗೊಳ್ಳಿಲ್ಲ ಇಲ್ಲಿಂದ. ಅಂತೂ ಇಂತೂ ಅಂದ್ಕೊಂಡಿದ್ದು ಟೀ ಕುಡಿಲಿಲ್ಲ ಅಂತ ಹೇಳಿದ್ರು, ಅಂದ್ಕೊಳ್ದೇನೆ ಈ ಆರ್ಟ್ ಗ್ಯಾಲರಿಗೆ ಬಂದು ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿ ಆಯಿತು. ಅಂದ್ಕೊಂಡಿದ್ದೆ ಒಂದಾದರೆ ಆಗಿದ್ದೆ ಮತ್ತೊಂದು. ಪರವಾಗಿಲ್ಲ, ಏನೇ ಇರಲಿ, ಹೊಸ ಜಾಗದಲ್ಲಿ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಒಳ್ಳೆಯದೇ ಆಯಿತು. ಹಾಗೆ ನೋಡ್ತಾ ನೋಡ್ತಾ ಮೊದಲೇ ದಿನ ಕಳೆದೇ ಹೋಯಿತು ಸಿಡ್ನಿಯಲ್ಲಿ. ನಾನು ಅಂದ್ಕೊಂಡಿದ್ದು ಮ್ಯಾಕ್ಸಿಮಮ್ ಕೆಲಸಗಳು ಆಯಿತು ಇವತ್ತು. ಸೊ ತುಂಬಾ ಖುಷಿ ಇದೆ, ತೃಪ್ತಿ ಇದೆ. ಈಗ ನಾನು ಆದಷ್ಟು ಬೇಗ ಮನೆಗೆ ಹೋಗಿ ಸೇರಿಕೊಳ್ಬೇಕು. ಈ ಸಣ್ಣ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಕಾಮೆಂಟ್ ಮಾಡೋದಂತೂ ಮರೀಲೇಬೇಡಿ, ಪ್ಲೀಸ್ ಮಾಡಿ. ಏನು ಯೋಚನೆ ಮಾಡ್ತಿದ್ದೀರಾ?